ಹಾಯ್ ಫ್ರೆಂಡ್ಸ್, ಇದು ಫೆಮ್ ಬ್ಲೀಚ್ ಸ್ಟ್ರಾಬೆರಿ ಫ್ಲೇವರ್ಸ್ ಇರುವಂಥದ್ದು ಸ್ಯಾಫ್ರನ್ ಅಂಡ್ ಮಿಲ್ಕ್ ಹೆಲ್ತಿ ಗ್ಲೋ ಇರುವಂಥ ಫೆಮ್ ಬ್ಲೀಚ್ ಇದು ಸ್ಮಾಲ್ ಕಿಟ್ ಪ್ಯಾಕೆಟ್ ಇದು. ಇದನ್ನ ನಾವು ಒಂದು 2 ಟೈಮ್ಸ್ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ಇದನ್ನ ಯೂಶಲಿ ಒಂದು 15 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗ ನಮ್ಮ ಸ್ಕಿನ್ ಫುಲ್ ಟ್ಯಾನ್ ಇಲ್ಲ ಡಲ್ ಅನ್ನಂಗ್ ಆಗಿರುತ್ತೆ ಅವಾಗ ಮತ್ತೆ ಸ್ವಲ್ಪ ಗ್ಲೋ ಮಾಡ್ಕೊಳ್ಳೋದಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಏನು ಸೈಡ್ ಎಫೆಕ್ಟ್ ಇಲ್ಲ. ಯೂಸ್ ಮಾಡ್ಬೋದು. ಒನ್ ಟೈಮ್ ಒಂದ್ಸಲ ಯೂಸ್ ಮಾಡಿ ನೋಡಿ. ಈ ತರ ಒಂದು ಸ್ಮಾಲ್ ಬಾಕ್ಸ್ ಅಲ್ಲಿ ಕೊಡ್ತಾರೆ. ಇದನ್ನ ನಾನು ಒಂದು 2 ಟೈಮ್ಸ್ ಯೂಸ್ ಮಾಡೋದು. ಫೇಸಿಗೆ ಅಪ್ಲೈ ಮಾಡೋದು. ಇದೊಂದು ಸ್ಮಾಲ್ ಆಕ್ಟಿವೇಟರ್ ಸ್ಮಾಲ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಇದು ದೊಡ್ಡ ಬಾಕ್ಸ್ ಅಲ್ಲಿ ಕ್ರೀಮ್ ಇರುತ್ತೆ. ಒಂದು ಸ್ಪೂನ್ ನಾವ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ. ಯಾವುದೇ ಆದಂತ ಸೈಡ್ ಎಫೆಕ್ಟ್ ಇಲ್ಲ. ನಾನು ಇದುವರೆಗೂ ಯೂಸ್ ಮಾಡಿ ನೋಡಿರೋ ಇದರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ತರ ಕವರ್ ಮಾಡಿ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು 3 ತರ ಫ್ಲೇವರ್ಸ್ ಇದೆ. ನಾನು ಅದರಲ್ಲಿ ಆಲ್ಮೋಸ್ಟ್ ಈ ಸ್ಟ್ರಾಬೆರಿ ಫ್ಲೇವರ್‌ನೇ ಯೂಸ್ ಮಾಡ್ತೀನಿ. ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಲೈಟ್ ಪಿಂಕ್ ಈ ರೀತಿ ಇದೆ. ನಾನು ಇದನ್ನ ಸ್ವಲ್ಪ ತಗೊಂಡು ಹಚ್ಕೋತೀನಿ. ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ನೀವು ಆ ತರ ತಗೊಳ್ಳಿ. ನನಗೆ ಅದರಲ್ಲಿ ಫೇಸಿಗೆ ಮಾತ್ರ ಹಾಕೊಳ್ತಾ ಇದ್ದೀನಿ. ನನಗೆ ಆ ಒಂದು ಬಾಕ್ಸ್ ಅಲ್ಲಿ ಇರೋದು 2 ಸಲ ನಾನು ಯೂಸ್ ಮಾಡ್ಕೋತೀನಿ. ಸೊ ಈ ತರ ಸ್ವಲ್ಪ ತಗೋತೀನಿ. ಸ್ವಲ್ಪ ಆಕ್ಟಿವೇಟರ್‌ನ ಹಾಕೋಬೇಕು. ಆಕ್ಟಿವೇಟರ್ ಆಕ್ಚುಲಿ ಅವ್ರು ಯಾವಾಗ್ಲೂ ಜಾಸ್ತಿ ಕೊಟ್ಟಿರ್ತಾರೆ. ಓಪನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟೈಟ್ ಆಗಿ ಹಾಕಿರ್ತಾರೆ. ಸೊ ನಾನು ಅದಕ್ಕೆ ಇನ್ನು ಸ್ವಲ್ಪ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಕ್ಟಿವೇಟರ್ ಎಲ್ಲೂ ಹಾಗಾಗಿ ಗಂಟಾಗಿ ಸಿಗಬಾರ್ದು. ಅದನ್ನ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅವ್ರು ಕೊಟ್ಟಿರೋ ಅದೊಂಥರ ಸ್ಟಿಕ್ ಸ್ಪೂನ್ ವೈಸ್ ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಅದ್ರಲ್ಲೇನೆ ಚೆನ್ನಾಗಿ ಕಲ್ಸ್ಕೊತೀನಿ. ಇದನ್ನ ನೀವು ಯೂಸ್ ಮಾಡೋದು ಮಾಡ್ತೀರಾ ಅಂತಾನೆ ಆದ್ರೆ ನೀವು ಫಸ್ಟ್ ಫೇಸ್ ವಾಶ್ ಮಾಡುವಾಗ ಸೋಪ್ ಆಗ್ಲಿ ಏನಾದ್ರು ಫೇಸ್ ವಾಶ್ ಏನು ಒಂದನ್ನು ಯೂಸ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಫೇಸ್ ವಾಶ್ ನಾರ್ಮಲ್ ವಾಟರ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ವಾಟರ್ ಇಂದ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ ಆದ್ಮೇಲೆ ಇದನ್ನ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂನು ಸೋಪ್ ಆಗ್ಲಿ ಇಲ್ಲ ಫೇಸ್ ವಾಶ್ ಏನೊಂದನ್ನು ಹಾಕಿ ನೀವು ವಾಶ್ ಮಾಡಕ್ ಹೋಗ್ಬಾರ್ದು. ನೀಟಾಗಿ ಈ ರೀತಿ ಕಲಸ್ಕೊಬೇಕು ಚೆನ್ನಾಗಿ. ಆಮೇಲೆ ಹಾಗೆ ಹಚ್ಕೋಬೇಕು. ಆದಷ್ಟು ಅದ್ರಲ್ಲೇ ಹಾಕೋದಿಕ್ ನೋಡಿ. ನನ್ಗೆ ಅದ್ರಲ್ಲಿ ಹಾಕುವಷ್ಟು ಕಂಫರ್ಟಬಲ್ ಆಗಲ್ಲ. ಬಟ್ ಸ್ವಲ್ಪ ಹಂಗೆ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಅದರಲ್ಲಿನೂ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು. ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಸಲೂನ್‌ಗೆ ಹೋಗೆ ನಾವು ಬ್ಲೀಚ್ ಮಾಡ್ಕೊಳ್ಬೇಕು ಹಾಗೆ ಹೀಗೆ ಅನ್ನೋದೇನಿಲ್ಲ. ನೀವ್ ಮನೇಲೇ ಕುತ್ಕೊಂಡು ನೀವು ಆರಾಮಾಗಿ ಮಾಡ್ಕೋಬಹುದು. ಬಿಗಿನರ್ ಫ್ರೆಂಡ್ಲಿ ಇದೆ. ಆರಾಮ್ಸೆ ಯೂಸ್ ಮಾಡ್ಬೋದು. ಯಾವುದೇ ತರ ಅಂತ ಸೈಡ್ ಎಫೆಕ್ಟ್ ಇದುವರೆಗೂನು ನನಗೆ ಕಾಣಿಸಿಲ್ಲ. ಹಾಗಾಗಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಕೈಯಲ್ಲೇನೆ ನೀಟಾಗಿ ನೀವು ಅಪ್ಲೈ ಮಾಡ್ಕೊಬಹುದು. ಫುಲ್ಲು ಫೇಸ್‌ಗೆ ನೀಟಾಗಿ ಅಪ್ಲೈ ಮಾಡ್ಕೊಬಹುದು. ಬಟ್ ನೀವು ಸ್ವಲ್ಪ ಐ ಹತ್ರ ಅವಾಯ್ಡ್ ಮಾಡ್ಕೋಬೇಕು. ಕಣ್ಣಿನ ಸುತ್ತ ಎಲ್ಲ ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು. ಹಚ್ಚೋದನ್ನ ಹಚ್ಚಬಾರ್ದು ಆ ಕಡೆ ಸೈಡ್ ಎಲ್ಲ. ಯಾಕೆಂದ್ರೆ ಇದು ಕೆಮಿಕಲ್ಲು ನಮ್ಗೆ ಜಾಸ್ತಿ ಕಣ್ಣೀರ್ ಬರ್ಸ್‌ಬಿಡುತ್ತದು. ಹಾಗಾಗಿ ಜಾಗ ಅಷ್ಟು ಬಿಟ್ಟು ಇನ್ನೆಲ್ಲಾ ಕಡೆ ನಾನು ಕವರ್ ಮಾಡ್ಕೋತೀನಿ. ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ. ಇದನ್ನ ನೀವು ಯೂಸ್ ಮಾಡ್ತೀರಾ ಅಂತ ಅಂದ್ರೆ
ಎಲ್ಲಾರೂನು ಯೂಸ್ ಮಾಡಬಹುದು ಫ್ರೆಂಡ್ಸ್. ನಾನು ಅಂದ್ರೆ ಈಗ ಸ್ಕಿನ್ ಬಂದು ಒಂದ್ ಫಂಕ್ಷನ್‌ಗೆ ಏನಾದ್ರು ಹೋಗ್ತೀರಾ ಅಂತಂದ್ರೆ ಹಿಂದಿನ ದಿನನೇ ಬೇಕಾದ್ರೆ ಮಾಡ್ಕೊಂಬಹುದು. ಏನು ಪ್ರಾಬ್ಲಮ್ ಆಗಲ್ಲ. ಈ ರೀತಿ ನೀಟಾಗಿ ಹಾಕೊಂಬಹುದು ಕೈಯಲ್ಲೇನೆ. ಅಷ್ಟು ಕಣ್ಣಿನತ್ರ ಮತ್ತೆ ಹುಬ್ಬತ್ರ ನಾವ್ ಹಾಕೊಳಕ್ ಹೋಗ್ಬಾರ್ದು. ಇದು ಬ್ಲೀಚ್ ಬಂದು ಹೇಗ್ ಮಾಡುತ್ತೆ ಅಂದ್ರೆ, ನಮ್ಮ ಸ್ಕಿನ್ನಲ್ಲಿರೋ ಬ್ಲಾಕ್ ಹೇರ್ಸ್ ಏನಾದ್ರು ಇರುತ್ತಲ್ಲ ಅದನ್ನ ಸ್ವಲ್ಪ ಹಚ್ಚೋದ್ರಿಂದ ನಮ್ಗೆ ಆ ಬ್ಲಾಕ್ ಹೇರು ಕಲರ್ ಬರುತ್ತೆ. ಬ್ರೌನಿಷ್ ಕಲರ್ ತರನ ಆ ತರ ಸ್ವಲ್ಪ ಕಲರ್ ಟರ್ನ್ ಆಗುತ್ತೆ. ಮತ್ತೆ ನಮ್ಮ ಫೇಸ್‌ನ ಗ್ಲೋ ಮಾಡುತ್ತೆ. ನಾನ್ ಆಮೇಲೆ ತೋರಿಸ್ತೀನಿ. ನಿಮ್ಗೆ ಒಂದ್ಸಲ ಯೂಸ್ ಮಾಡಿದ್ಮೇಲೆ ಅದ್ ನಿಮಿಗ್ ಗೊತ್ತಾಗುತ್ತೆ ಹೇಗಾಗುತ್ತೆ ಅಂತೇಳಿ. ಜಸ್ಟ್ ಅದ್ರಲ್ಲಿ ಉಳ್ದಿರೋಂಥ ಕ್ರೀಮ್‌ನ ನಾನು ಉಳ್ದಿರೋಂಥದ್ದು ಹಾಗೆ ನೆಕ್ ಹತ್ರ ಹಾಗೆ ಸ್ಪ್ರೆಡ್ ಮಾಡ್ಕೊಂಡೆ. ಇನ್ನೆಲ್ಲ ಆಯ್ತು. ಇದಾದ್ಮೇಲೆ ಆಲ್‌ಮೋಸ್ಟ್ ಒಂದು 15 ಮಿನಿಟ್ಸ್ ನೀವು ಅದನ್ನ ಹಚ್ಚಿ ಹಾಗೆ ಬಿಟ್ಬಿಡ್ಬೇಕು. ಹಚ್ಚಿ ಓಕೆನಾ? ಅಷ್ಟೇ. ಅದನ್ನ ಸ್ವಲ್ಪ ಡ್ರೈ ಆಗೋದಕ್ ಬಿಡ್ಬೇಕು ನಾವು. ನಮ್ಗೆ ಅವಾಗ ಕಣ್ಣು ತುಂಬಾ ಉರಿ ಬರುತ್ತೆ. ನಮಗೆ ಅದು ಕಂಟ್ರೋಲ್ ಆಗಲ್ಲ. ಹಾಗಾಗಿ ಕಾಟನ್ ಎಲ್ಲ ಇಟ್ಕೊಂಬೇಕು. ಇಲ್ಲ ಸೌತೆಕಾಯಿ ಎಲ್ಲ ಇದ್ರೆ ನೀವು ಇಟ್ಕೊಬೋದು. ನಾನ್ ಜಸ್ಟ್ ನನ್ನತ್ರ ಇರೋ ಕಾಟನ್‌ಗೆ ಸ್ವಲ್ಪ ವಾಟರ್ ಅಪ್ಲೈ ಮಾಡ್ಕೋತೀನಿ. ಆ ವಾಟರ್‌ಗೆ ಸ್ವಲ್ಪ ಎಚ್ಕೊಂಡ್ಬಿಟ್ಟು ಹಾಗೇನೇನೆ ಮೇಲೆ ಇಟ್ಕೋತೀನಿ. ಇಲ್ಲಾಂದ್ರೆ ಕಣ್ಣು ಉರಿ ಬರುತ್ತೆ ಮತ್ತೆ ಕಣ್ಣೀರೆಲ್ಲ ಜಾಸ್ತಿ ಬರುತ್ತೆ. ನಾವ್ ಅದನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತೀನಿ. ನೀವು ನಿಮ್ ಮನೆಗಳಲ್ಲಿ ಹೀಗೆ ಈ ಸೌತೆಕಾಯಿ ಅದು ಇದು ಸದ್ಯಕ್ಕಿಲ್ಲ ಅಂದ್ರೆ, ಇಲ್ಲ ನೀವು ಕಾಟನ್ ಪ್ಯಾಡ್ಸ್‌ಗಳು ನೀವ್ ಇಟ್ಕೊಂಡಿಲ್ಲ ಅಂತಂದ್ರೆ, ಈ ತರದಲ್ಲಿ ನೀವು ಮಾಡ್ಕೊಂಬಹುದು. ನಾನು ಯೂಶುವಲಿ ಅದೆಲ್ಲ ಯೂಸ್ ಮಾಡಕ್ ಹೋಗಲ್ಲ. ನಾನು ಯೂಶುವಲಿ ಇದೇ ಮಾಡೋದು. ಕಾಟನ್ ನೀರ್ಗೆ ಮಾಡ್ಕೊಂಡು ಹಾಕೋತೀನಿ. ನಂಗೆ ಇದೊಂಥರ ತಂಪಾಗಿ ಜಾಸ್ತಿ ಫೀಲ್ ಆಗುತ್ತೆ. ಜಾಸ್ತಿ ವಾಟರ್ ನಮ್ಗೆ ಅದು ಡ್ರೈ ಆದ್ರೂನುನು ಕಾಟನ್ನು ಮತ್ತೆ ನಾನು ಅದಕ್ಕೆ ಸ್ವಲ್ಪ ವಾಟರ್ ಹಾಗೆ ಹಾಕೋತೀನಿ. ಆಗ ನನಗೆ ಸ್ವಲ್ಪ ಉರಿ ಕಡಿಮೆ ಆಗುತ್ತೆ. ಇನ್ನೊಂದು ಫ್ರೆಂಡ್ಸ್, ನೀವು ಈಗ ಡೈರೆಕ್ಟ್ ಇದನ್ನ ಕ್ರೀಮ್‌ನ ಹಾಕೋದಕ್ಕೆ ಸ್ವಲ್ಪ ಭಯ ಪಡ್ತೀರಾ ಅನ್ನೋದೇ ಆದ್ರೆ, ನೀವು ಫಸ್ಟ್ ಬೇಕಾದ್ರೆ ಕೈಗೆಲ್ಲ ಹಾಕಿ ನೋಡಿ ನಿಮ್ಗೆ ಹೇಗ್ ಅನ್ಸುತ್ತೆ ಅಂತೇಳಿ. ಡೈರೆಕ್ಟ್ ಸ್ಕಿನ್‌ಗೆ ಹಾಕೋದಕ್ಕೆ ನಿಮಗೆ ಭಯ ಅನ್ನೋದಾದ್ರೆ. ನೋಡಿ ಇದಾದ್ಮೇಲೆ ಒಂದು 15 ಮಿನಿಟ್ಸ್ ನಾನು ಹಂಗೆ ಬಿಡ್ತೀನಿ ನಾನು. ಹಾಗೆ ಅದು ಡ್ರೈ ಆಗ್ಬೇಕು ಫುಲ್ಲು. ನಾನು ಸ್ವಲ್ಪ ಲೈಟ್ ಆಗಿ ಹಾಕೊಂಡಿದ್ದೀನಿ. ಸಾಕು ಇಷ್ಟು ನನಗೆ. ಇನ್ನು ನಿಮ್ಗೆ ಡಾರ್ಕ್ ಆಗಿ ಬೇಕು ಅಂದ್ರೆ ಹಾಕೋಬಹುದು. ಇವಾಗ ಅಷ್ಟು ಡ್ರೈ ಆಗಿದೆ. ಆಮೇಲೆ ನಾನು ತಗೊಳ್ತೀನಿ. ಅದು ಡ್ರೈ ಆಗಿದ್ಯಾ ಹೇಗೆ ಅಂತ ಬೇಕಾದ್ರೆ ನೀವು ಸ್ವಲ್ಪ ಹಂಗೆ ನೋಡ್ಬೋದು. ಆಲ್ಮೋಸ್ಟ್ ಡ್ರೈ ಆಗಿದೆ. ಯೆಸ್. ಈ ಫೆಮ್ ಬ್ಲೀಚ್. ಓಕೆ. ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಫೇಸ್ ವಾಶ್ ಆಕ್ಚುಲಿ ನೀವು ಇವಾಗ್ಲೂನು ಸೋಪ್ ಆಗ್ಲಿ ನಿಮ್ಮತ್ರ ಇರೋ ಫೇಸ್ ವಾಶ್ ಆಗ್ಲಿ ಯಾವುದನ್ನೂ ಯೂಸ್ ಮಾಡಬಾರ್ದು. ಕೆಮಿಕಲ್ ಜಸ್ಟ್ ನೀವು ಅದನ್ನ ಆಲ್ಮೋಸ್ಟ್ ಕೋಲ್ಡ್ ವಾಟರ್ ನಾನು ಯೂಸ್ ಮಾಡ್ತೀನಿ. ಕೋಲ್ಡ್ ವಾಟರ್ ಅಲ್ಲೇನೆ ನೀಟಾಗಿ ವಾಶ್ ಮಾಡ್ಕೊಂಡ್ ಬಂದ್ರೆ ಈ ರೀತಿ ನಮ್ಗೆ ಕ್ಲೀನ್ ಆಗುತ್ತೆ. ಯೆಸ್. ದಿಸ್ ಈಸ್